ನನ್ ಮಗು ಸರಿಯಾಗಿ ಊಟನೇ ಮಾಡ್ತಲ್ಲ. ಊಟ ಮಾಡ್ತಿದ್ರು ಜೀರ್ಣ ಆಗ್ತಿಲ್ಲ ಅನ್ಸುತ್ತೆ. ಅವಾಗ ಅವಾಗ ವಾಮಿಟ್ ಆಗತ್ತೆ. ಅವಾಗ ಅವಾಗ ಒಂಥರ ಅಜೀರ್ಣ ತರ ಆಗ್ತಾ ಇರುತ್ತೆ. ಎಷ್ಟು ದಿನ ಆದ್ರೂ ಊಟನೇ ಮಾಡೋದಿಲ್ಲ. 2 ದಿನ, 3 ದಿನ ಆದ್ರೂ ಊಟನೇ ಕೇಳೋದಿಲ್ಲ. ಅಂಡ್ ಹಸಿವು ಸಹ ಆಗ್ತಿಲ್ಲ ಅಂತ ಅನ್ಸುತ್ತೆ. ತುಂಬಾ ಮೀಲ್‌ನ ಸ್ಕಿಪ್ ಮಾಡ್ತಿದ್ದಾರೆ ನನ್ ಮಕ್ಳು. ಈ ರೀತಿ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಅಮ್ಮಂದಿರಾಗಿ ನನ್ನ ಹತ್ರ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ. ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್ ಆಗಿರುತ್ತೆ. ಇದನ್ನ ನೀವು ಮಕ್ಳಿಗೆ ಕೊಡೋದ್ರಿಂದ ಮಕ್ಳು ಊಟ ಚೆನ್ನಾಗಿ ಮಾಡ್ತಾರೆ, ಜೀರ್ಣ ಚೆನ್ನಾಗಾಗುತ್ತೆ ಅಂಡ್ ಅವರ ವೇಟ್ ಗೇನಿಂಗ್‌ಗೂ ಸಹ ತುಂಬಾ ಸಹಾಯ ಆಗುತ್ತೆ. ಇದು ಯಾವ್ದು? ಇದನ್ನ ನಾನ್ ಯೂಸ್ ಮಾಡಿ ನಿಮ್ ಹತ್ರ ಹೇಳ್ತಿದ್ದೀನಾ ಅಥವಾ ಯಾವ ರೀತಿ ಅಂತ ಕೇಳೋದಾದ್ರೆ, ಹೌದು. ನಾನ್ ಅದಿತಿಗೂನು ಇದನ್ನ ಈಗ್ಲೂನು ಸಹ ಯೂಸ್ ಮಾಡ್ತಿದ್ದೀನಿ. ಫ್ರಮ್ ಬರ್ತ್ ಲಿಟಲ್ ಎಗುನು ಸಹ ನಾನು ಅದನ್ನ ಬಳಸ್ತಾ ಇದೀನಿ. ಅದು ಯಾವ್ದು ಅಂತಂದ್ರೆ ಹಿಮಾಲಯ ಬೋನಿಸನ್ ಸಿರಪ್ ಅದು. ಸೊ ಅದ್ರ ಬಗ್ಗೆ ನಿಮ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡೋಣ. ತುಂಬಾ ಜನ ಮೆಸೇಜ್ ಮಾಡ್ತೀರಾ ದಟ್ ನನಗೆ ಹಿಮಾಲಯ ಬೋನಿಸನ್ ಬಗ್ಗೆ ಹೇಳಿ ಅಂತ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ, ಇದನ್ನ ಏನಕ್ಕೆ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಷ್ಟು ತಿಂಗಳು ಮಕ್ಳಿಗೆ ಕೊಡ್ಬೇಕು, ಯಾವಾಗಿಂದ ಕೊಡ್ಬೇಕು, ಎಷ್ಟು ವರ್ಷದವರೆಗೂ ಕೊಡ್ಬೇಕು ಅಂಡ್ ಆಲ್ಸೋ ಇದ್ರ ಬೆನಿಫಿಟ್ಸ್ ಏನಿದೆ, ಇದು ಆಯುರ್ವೇದ ಅಂತಂದ್ರೆ ಇದನ್ನ ಕೊಡ್ಬೋದಾ, ಇದಕ್ಕೂನು ಮತ್ತೆ ಬೇರೆ ರೀತಿಯಾದ ಒಂದು ಗ್ರೈಪ್ ವಾಟರ್ಸ್, ವುಡ್ವರ್ಡ್ಸ್ ಏನಿದೆ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತಾರೆ. ಅದನ್ನ ಕೊಡಬಾರ್ದು ಅಂತಂದ್ರೆ ಇದನ್ನು ಕೊಡಬಾರ್ದು ಅಂತ ಕೆಲವರ ವಾದಗಳು ನಡೀತಾ ಇರುತ್ತೆ. ನಾನ್ ತುಂಬಾ ಜನ ನನ್ನ ಒಂದು ಫಾಲೋವರ್ಸ್‌ಗೆ ಅವ್ರ ಏನಾದ್ರೂ ಮಕ್ಳ ಬಗ್ಗೆ ಈ ರೀತಿ ಊಟ ಮಾಡ್ತಿಲ್ಲ ಅಥವಾ ಅಜೀರ್ಣ ಆಗ್ತಿದೆ, ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುವಂತಹ ಮಕ್ಳುಗಳಿಗೂನು ಈ ಒಂದು ಬೋನಿಸನ್ ತುಂಬಾ ಸಹಾಯ ಆಗಿದೆ. ವೆರಿ ರೀಸೆಂಟ್ಲಿ ನನಗೆ ಒಂದು ನನ್ನ ಫಾಲೋವರ್ ಅವರು ಕನ್ಸಲ್ಟೇಷನ್ ತಗೊಂಡಿದ್ರು. ಮಗು ತುಂಬಾ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿದೆ ಅಂತ ಅವ್ರು ಹೇಳಿದ್ರು. ನಾನು ಇದನ್ನ ಸಜೆಸ್ಟ್ ಮಾಡಿದ್ಕೆ ವೆರಿ ರೀಸೆಂಟ್ ಆಗಿ ನನಗೆ ಐ ಥಿಂಕ್ 1 ವೀಕ್ ಆಗಿದೆ ಅಂತ ಅನ್ಕೊಳ್ಳಿ. ಓಕೆನಾ? ನಾವು ಅವರು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡಿದ್ದು 1 ವೀಕ್ ಆಯ್ತು. ಸೊ ಬೇರೆ ರೆಮಿಡೀಸ್ ಹೇಳಿ ಅಲಾಂಗ್ ವಿತ್ ನಾನು ಇದನ್ನು ಹೇಳ್ದೆ, ಈ ರೆಮಿಡಿನೂ ಹೇಳ್ದೆ, ಇದನ್ನ ಹಾಕಿ ಮಗುಗೆ ಅಂತ. ಅವ್ರು ಹಾಕದ ಮೇಲೆ ಆ ಮಗು ಇವಾಗ ಆರಾಮಾಗಿ ಪೂಪ್ನ ಡೈಲಿ ಪಾಸ್ ಮಾಡ್ತಿದಾರಂತೆ. ನಿಮ್ ಮಕ್ಳು ಪೂಪ್ ಸರಿಯಾಗಿ ಪಾಸ್ ಮಾಡ್ತಿಲ್ಲ, 2 ದಿನ 3 ದಿನ, ಕೆಲವು ಮಕ್ಳು ವಾರ ಆದ್ರೂ ಹೊಟ್ಟೆ ಗಟ್ಟಿ ಇರುತ್ತೆ, ಹೊಟ್ಟೆ ಮುಟ್ ನೋಡಿದ್ರೆ ಗಟ್ಟಿ ಇರುತ್ತೆ, ನೋವು ಅಂತ ಹೇಳ್ತಾರೆ, ಬಟ್ ಪಾಟಿ ಪಾಸ್ ಮಾಡಲ್ಲ. ಅಂತಹ ಮಕ್ಳುಗಳಿಗೂ ಸಹ ಇದು ರಾಮಬಾಣ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇದ್ರಲ್ಲಿ ಏನಿರುತ್ತೆ, ಇದು ಲೈಕ್ ಈಗ ಗ್ರೈಪ್ ವಾಟರ್ಸ್ ಅಲ್ಲಿ ಮತ್ತು ವುಡ್ವರ್ಡ್ಸ್ ಅಲ್ಲೆಲ್ಲ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಸೊ ಇದ್ರಲ್ಲೂನು ಆಲ್ಕೋಹಾಲ್ ಕಂಟೆಂಟ್ ಇದೆಯಾ, ಇದು ಸೇಫಾ ಅಂತ ಹೇಳೋದಾದ್ರೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಹೇಳ್ತೀನಿ. ಇದು ಏನು ಬೋನಿಸನ್ ಒಂದು ಹಿಮಾಲಯ ಬೋನಿಸನ್ ಅಂತಂದ್ರೆ ಏನು, ಫಾರ್ ಬೋನಿ ಹೆಲ್ತ್ ಬೇಬೀಸ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಸ್ ಫ್ರಮ್ ಎಷ್ಟು ವರ್ಷದಿಂದ ಇದೆ ಅಂತಂದ್ರೆ 50 ವರ್ಷದಿಂದ ಇದನ್ನ ಡಾಕ್ಟರ್ಸ್ ಚಾಯ್ಸ್ ಮಾಡಿ ಮಕ್ಳಿಗೆ ಇದನ್ನ ರೆಕಮೆಂಡ್ ಮಾಡ್ತಿದ್ದಾರೆ. ಮಕ್ಳು ಬರ್ತ್ ಆದಾಗ್ಲೇನೆ ಹಾಸ್ಪಿಟಲ್ ನಲ್ಲೇನೆ ಇದನ್ನ ಕೆಲವರು ರೆಕಮೆಂಡ್ ಮಾಡ್ತಾರೆ ಮಕ್ಳಿಗೆ, ನ್ಯೂ ಬಾರ್ನ್ ಇಂದಾನೆ. ಕೆಲವ್ರಿಗೆ ಇದು ಗೊತ್ತಿರೋದೇ ಇಲ್ಲ, ಮಕ್ಳಿಗೆ 2 ವರ್ಷ 3 ವರ್ಷ ಆದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ದಿಸ್ ಇಸ್ ಫ್ರಮ್ ಹಿಮಾಲಯ ಬೋನಿಸನ್. ಬೇರೆ ಬ್ರಾಂಡ್ಸ್ ಗಳು ಬರುತ್ತೆ, ಕಾಪಿಡ್ ಬ್ರಾಂಡ್ಸ್ ಇದೆ, ಅದನ್ನೆಲ್ಲ ದಯವಿಟ್ಟು ತಗೊಳಕ್ ಹೋಗ್ಬಿಡಿ. ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಇದನ್ನೇ ನೀವು ತಗೊಳ್ಬೇಕಾಗತ್ತೆ. ಈ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಅದನ್ನೇ ಬೈ ಮಾಡಿ. ದಯವಿಟ್ಟು ಬೇರೆ ಬ್ರಾಂಡ್ ನ ತಗೊಂಡು ಏನೇನೋ ಕೊಡಕ್ ಹೋಗ್ಬಿಡಿ. ಈ ಹಿಮಾಲಯ ಬೋನಿಸನ್ ಸಿನ್ಸ್ 1930 ಅಂತ ಇದೆ, ಅಂತಂದ್ರೆ 1930ರಿಂದ ಇದು ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಹಿಮಾಲಯ ಅಂತಂದ್ರೆ ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿರತ್ತೆ. ಆಯುರ್ವೇದದಲ್ಲಿ ಬಳಸುವಂತಹ ಒಂದು ಕೆಲವು ಅಂಶಗಳನ್ನ ಇದರಲ್ಲಿ ಬಳಸಿರ್ತಾರೆ. ಏನಿರುತ್ತೆ ಅಂತ ಹೇಳೋದಾದ್ರೆ ದಿಲ್ ಇರುತ್ತೆ. ದಿಲ್ ಅಂತಂದ್ರೆ ಎಳ್ಳು. ಸೊ ಆ ಎಳ್ಳು ಇರೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ, ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗತ್ತೆ. ಅಂಡ್ ನೆಕ್ಸ್ಟ್ ಇದರಲ್ಲಿ ಏಲಕ್ಕಿನ ಬೆಳೆಸಿರ್ತಾರೆ, ಇಲಾಚಿ, ಅದನ್ನು ಸಹ ಜೀರ್ಣಶಕ್ತಿ ಚೆನ್ನಾಗಿ ಮಾಡುತ್ತೆ. ಕೆಲವೊಂದ್ಸಲ ನಮ್ಗೆ ತುಂಬಾ ಹೆವಿ ಫುಡ್ ಆಗಿದೆ, ಹೆವಿ ಒಂದು ಮೀಲ್ ಆಗಿದೆ ಅಂತ ಅಂದಾಗ, ಎಲ್ಲಾದ್ರೂ ಫಂಕ್ಷನ್ ಹೋಗ್ಬಿಟ್ಟು ಬಂದಾಗ ಒಂದೇ ಒಂದು ಏಲಕ್ಕಿನ ಬಾಯಿಗೆ ಹಾಕೊಂಡ್ರೆ ಬೇಗ ಜೀರ್ಣ ಆಗುತ್ತೆ, ಜೀರ್ಣ ಆಗಿರೋ ತರ ಫೀಲ್ ಸಹ ಆಗತ್ತೆ. ಸೊ ಅದೇ ರೀತಿ ಇದ್ರಲ್ಲೂ ಸಹ ಏಲಕ್ಕಿನ ಬಳಸಿದ್ದಾರೆ. ಅಂಡ್ ಆಲ್ಸೋ ಇದರಲ್ಲಿ ಲಾಂಗ್ ಪೆಪ್ಪರ್ಸ್, ಇಪ್ಪಲಿ ಅಂತ ಹೇಳ್ತೀವಿ, ಅದು ಒಂದು ಆಯುರ್ವೇದ ಒಂದು ಇದರಲ್ಲಿ ಮನೆ ಮದ್ದುಗಳಲ್ಲಿ ಬಳಸುವಂತಹ ಒಂದು ಸಾಮಗ್ರಿ ಅದು ಇಪ್ಪಲಿ, ಅದನ್ನು ಸಹ ಇದರಲ್ಲಿ ಬಳಸಿದ್ದಾರೆ. ಸೊ ಅದರಿಂದ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಬಳಸಿರೋದಿಲ್ಲ, ಅಥವಾ ನಿಮಗೆ ಭಯ ಏನಪ್ಪಾ ಪ್ರಿಸರ್ವೇಟಿವ್ ಹಾಕಿರ್ತಾರ ಅಥವಾ ಏನಾದ್ರೂ ಬಳಸಿರ್ತಾರ ಮಕ್ಕಳಿಗೆ ಅನ್ಸೇಫ್ ಆಗುವಂತದ್ದು. ಅಂಡ್ ಆಲ್ಸೋ ಮೇನ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದಿಲ್ಲ. ತುಂಬಾ ಜನಕ್ಕೆ ಭಯ, ಬೋನಿಸನ್ ಅಲ್ಲೂ ಆಲ್ಕೋಹಾಲ್ ಕಂಟೆಂಟ್ ಇದೆಯಾ, ವುಡ್ವರ್ಡ್ಸ್ ಕೊಡ್ಬಾರ್ದು ಅಂತ ಹೇಳ್ತೀರಾ, ಗ್ರೈಪ್ ವಾಟರ್ಸ್ ಕೊಡ್ಬಾರ್ದು ಅಂತ ಹೇಳ್ತೀರಾ. ನಾನು ಆಲ್ರೆಡಿ ವುಡ್ವರ್ಡ್ಸ್ ಯಾಕೆ ಕೊಡ್ಬಾರ್ದು, ಗ್ರೈಪ್ ವಾಟರ್ಸ್ ಯಾಕೆ ಕೊಡ್ಬಾರ್ದು ಅಂತ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೀವು ಅದನ್ನ ಚೆಕ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ನೋಡಿ. ಓಕೆನಾ? ಲಿಂಕ್ ಕೊಟ್ಟಿರ್ತೀನಿ. ಸೊ ಆದ್ರೆ ಬೋನಿಸನ್ ಕೊಡಿ ಅಂತ ಹೇಳ್ತಿದ್ದೀರಾ, ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರಲ್ವಾ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಲ್ಲ. ಓನ್ಲಿ 3 ಒಂದು ಇಂಗ್ರೀಡಿಯೆಂಟ್ಸ್ ನ ಬಳಸಿ ಇದನ್ನ ಮಾಡಿದ್ದಾರೆ. ಒಂದು ಅವಾಗ್ಲೇ ಹೇಳ್ದಂಗೆ ನಾನು, ದಿಲ್ ಅಂತಂದ್ರೆ ಎಳ್ಳು,
ಸೆಕೆಂಡ್ ಏಲಕ್ಕಿ ಅಂಡ್ ಇಪ್ಪಲಿ ಅಂತಂದ್ರೆ ಲಾಂಗ್ ಪೆಪ್ಪರ್ಸ್ ಅಂತ ಹೇಳ್ತಾರೆ. ಈ ಮೂರನ್ನೇ ಬಳಸಿ ಅಷ್ಟೇನೆ ಮಾಡಿರೋದು. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆಗಳು, ಊಟ ಸರಿಯಾಗಿ ಮಾಡಲ್ಲ, ಆಮೇಲೆ ಊಟ ಮಾಡು ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದ್ 2 ಹೊತ್ತು ಊಟನೇ ಮಾಡಲ್ಲ, ಹಸಿವು ಆಗಲ್ಲ, ಹಸಿವು ಆಗೋದಿಲ್ಲ ಅನ್ನೋದೇ ತುಂಬಾ ಮಕ್ಕಳ ಪ್ರಾಬ್ಲಮ್ಸ್. ಪಾಪ ಅವ್ರಿಗೆ ಹಸಿವು ಆಗ್ತಿರೋದಿಲ್ಲ, ಅದಕ್ಕೆ ಅವ್ರಿಗೆ ಊಟ ಮಾಡ್ಬೇಕು ಅಂತ ಅನ್ಸಿರೋದಿಲ್ಲ. ಊಟ ಮಾಡಿದ್ರು ಅಜೀರ್ಣ ಆಗುತ್ತೆ, ವಾರಕ್ಕೆ ಒಂದ್ಸಲ ವಾಮಿಟ್ ಆಗ್ತಿರುತ್ತೆ, ಲೂಸ್ ಮೋಷನ್ ಆಗ್ತಿರುತ್ತೆ. ಅಂಡ್ ಕೆಲವು ಮಕ್ಳುಗಳಿಗೆ ಗ್ಯಾಸ್ ನ ಪಾಸ್ ಮಾಡಿದಾಗ ತುಂಬಾ ಸ್ಮೆಲ್ ಬರ್ತಾ ಇರತ್ತೆ. ಅಂಡ್ ಆಲ್ಸೋ ಕೆಲವು ಮಕ್ಳುಗಳಿಗೆ ಮೋಷನ್ ಪಾಸ್ ಮಾಡಲ್ಲ, ನಾನು ಅವಾಗ್ಲೇ ಹೇಳ್ದಂಗೆ. ಇಷ್ಟೆಲ್ಲ ಒಂದು ಮಕ್ಳು ಸಮಸ್ಯೆ ಏನಾದ್ರೂ ಫೇಸ್ ಮಾಡ್ತಿದ್ರೆ, ನೀವು ಆಸ್ ಅ ಪೇರೆಂಟ್ ಆಗಿ, ಆಸ್ ಅ ಅಮ್ಮ ಆಗಿ, ಮಕ್ಳು ಈ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡೋದನ್ನ ನೀವು ನೋಡ್ತಾ ಇದ್ರೆ, ಈ ಬೋನಸ್ ಅನ್ನ ಏನೂ ಯೋಚನೆ ಮಾಡ್ದೇನೆ ನೀವು ಇದನ್ನ ಬಳಸ್ಬೋದು. ಇನ್ನ ಕೆಲವು ಪ್ರಶ್ನೆಗಳನ್ನ ಇದನ್ನ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಬೋದಾ ಅಂತ ಕೇಳ್ತಾರೆ. ಸೊ ಇದು ಆಯುರ್ವೇದ ಆಗಿರೋದ್ರಿಂದ ನೀವೇನಾದ್ರೂ ಆಲೋಪತಿ ಮೆಡಿಸಿನ್ ಅಂದ್ರೆ ಪೀಡಿಯಾಟ್ರಿಷಿಯನ್ ಆಲೋಪತಿನ ಅವರು ಪ್ರಾಕ್ಟೀಸ್ ಮಾಡ್ತಿರುವಂತಹ ಒಂದು ಪೀಡಿಯಾಟ್ರಿಷಿಯನ್ ಗಳಾಗಿದ್ರೆ ಇದನ್ನ ಅವರು ಬೇಡ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಒಂದು ಮೆಡಿಸಿನ್ ಆಗಿರುತ್ತೆ. ಆಯುರ್ವೇದ ಒಂದು ಪ್ರಾಕ್ಟೀಷನರ್ಸ್ ಆಗಿದ್ರೆ ಅವರು ಇದನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಇದನ್ನ ನೀವ್ ಯಾವ್ದೇ ರೀತಿ ಭಯ ಇಲ್ದೇನೆ ಕೊಡಬಹುದು. ಕೆಲವರಿಗೆ ತುಂಬಾ ಭಯ ಇರುತ್ತೆ, ಏನಾಗ್ಬಿಡುತ್ತೋ ನನ್ ಮಗುಗೆ ಇಷ್ಟು ವರ್ಷ ಆದ್ರೂ ನಾನು ಹಾಕಿಲ್ಲ, ಏನಾಗುತ್ತೋ ಅಂತ ಭಯ ಪಡಕ್ ಹೋಗ್ಬಿಡಿ. ಇಟ್ಸ್ ಮೈ ಟ್ರಯಲ್ ಅಂಡ್ ಟೆಸ್ಟೆಡ್. ಅದಿತಿಗೂನು ಸಹ ಈಗ್ಲೂ ಹಾಕ್ತಾ ಇದೀನಿ ಅಂಡ್ ಲಿಟಲ್ ಎಗೂನು ಸಹ ಹಾಕ್ತಾ ಇದೀನಿ. ಯಾವ ಒಂದು ಪ್ರಪೋರ್ಷನ್ ಅಲ್ಲಿ ನಾವು ಮಕ್ಳಿಗೆ ಕೊಡ್ಬೇಕು ಅಂತಂದ್ರೆ, ಹುಟ್ಟದಾಗ್ಲಿಂದ ಒಂದ್ 28 ದಿನದವರೆಗೂ ನಾವು ಅವ್ರನ್ನ ನ್ಯೂ ಬಾರ್ನ್ಸ್ ಅಂತ ಕರಿತೀವಿ. ಅವ್ರಿಗೆ ಒಂದು 0.3 ಅಂದ್ರೆ ಒಂದು 3 ಡ್ರಾಪ್ಸ್ ಕೊಟ್ರೆ ಸಾಕಾಗುತ್ತೆ. ಕೆಲವರು ತುಂಬಾ ಹಾಕ್ತೀನಿ ಅಂತ ಅನ್ಬಿಟ್ಟು 1 ಕ್ಯಾಪ್ 2 ಕ್ಯಾಪ್ ಎಲ್ಲ ಹಾಕ್ತಾರೆ. ಅಷ್ಟೆಲ್ಲ ಪ್ರಮಾಣ ಬೇಡವೇ ಬೇಡ. ಯಾಕಂತಂದ್ರೆ ಇದರಲ್ಲಿ ಬಳಸಿರುವಂತಹ ಪದಾರ್ಥಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮಕ್ಕಳ ಒಂದು ಅವರ ಒಂದು ಗಟ್ ಹೆಲ್ತ್ ಗೆ ಅಷ್ಟೇ ಸಾಕಾಗುತ್ತೆ. ಸೊ ನಿಮ್ಮ ಮನೇಲಿ ಏನಾದ್ರೂ ಹುಟ್ಟದಾಗ್ಲಿಂದ ಅಂದ್ರೆ 0 to 3 months ಬೇಬಿ ಇದೆ ಅಂದ್ರೆ ದಿನಕ್ಕೆ ಒಂದು 3 ಡ್ರಾಪ್ಸ್ ಹಾಕಿ. ಕೆಲವರು ಹೇಳ್ತಾರೆ 3 ಹೊತ್ತು ಹಾಕ್ಬೇಕು ಅಂತ. ಅಷ್ಟೆಲ್ಲ ನೆಸೆಸಿಟಿ ಇರೋದಿಲ್ಲ. ಇದರಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಹೊಟ್ಟೆ ಹಸಿವು ಜಾಸ್ತಿ ಆದಾಗ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ, ನಮಗ್ ಗೊತ್ತಾಗಲ್ಲ ಮಕ್ಳಿಗೆ ಯಾಕೆ ಕಳ್ತಿದ್ದಾರೆ ಅಂತ. ಸೊ ತುಂಬಾ ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಓಕೆನಾ? ಸೊ ಒಂದ್ 3 ಡ್ರಾಪ್ಸ್ ಹಾಕ್ಬೋದು. ಅದೇ 3 ತಿಂಗಳಿಂದ ಒಂದ್ 6 ತಿಂಗಳವರೆಗೂ ಇನ್ನೊಂದ್ ಡ್ರಾಪ್ ನ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಒಂದ್ 4 ಡ್ರಾಪ್ ಹಾಕಿ. ಅದೇ 6 ತಿಂಗಳಿಂದ 1 ವರ್ಷದವರೆಗೂ 5 ರಿಂದ 6 ಡ್ರಾಪ್ಸ್ ಹಾಕ್ಬೋದು. ಅದಾದ್ಮೇಲೆ 1 ವರ್ಷದಿಂದ 2 ವರ್ಷದ ಒಳಗಡೆ ಮಕ್ಳುಗಳಿಗೆ 1 ml ಹಾಕ್ತಾ ನೀವು ಬರ್ಬೋದು. ಅದಾದ್ಮೇಲೆ 2.5 ml 2 ವರ್ಷದ ಮೇಲ್ ಮಕ್ಳುಗಳಿಗೆ 2.5 ml ಪರ್ ಡೇ ನೀವು ಕೊಡ್ಬೋದು. ಇದನ್ನ ಎಷ್ಟು ವರ್ಷದವರೆಗೂ ಕೊಡ್ಬೇಕು ಅಂತಾನು ಪ್ರಶ್ನೆ ಇರುತ್ತೆ ಅಲ್ವಾ? ಸೊ ಇದನ್ನ 7 ವರ್ಷ 8 ವರ್ಷದ ಮಕ್ಕಳುಗಳಿಗೂ ಕೊಡ್ಬೋದು. ಅವ್ರಿಗೆ ಬೆಳಗ್ಗೆ ಒಂದ್ ಕ್ಯಾಪ್ ಅಂತಂದ್ರೆ ಆಬ್ವಿಯಸ್ಲಿ ಒಂದು 5 ml ವರ್ಗು ಬರುತ್ತೆ. ಸೊ ಬೆಳಗ್ಗೆ 1 ಕ್ಯಾಪು, ಮಧ್ಯಾಹ್ನ 1 ಕ್ಯಾಪು, ಅಥವಾ ನೈಟ್ 1 ಕ್ಯಾಪ್, ಅಥವಾ ಬೇಡ ಮಧ್ಯಾಹ್ನ ಅವ್ರು ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರು ಇರಲ್ಲ ಅಂತಂದಾಗ ಬೆಳಗ್ಗೆ ತಿಂಡಿ ಆದ್ಮೇಲೆ ಇದನ್ನ ಕೊಡ್ಬೋದು. ನೈಟುನು ಇದನ್ನ ಕೊಡ್ಬೋದು. ಇದರಿಂದ ಮಕ್ಕಳಿಗೆ ಊಟ ಚೆನ್ನಾಗಿ ಸೇರತ್ತೆ. ಇದನ್ನ ತುಂಬಾ ಮಿಸ್ಲೀಡ್ ಮಾಡ್ತಾರೆ. ತುಂಬಾ ಜನ ಇದ್ರ ಬಗ್ಗೆ ತಪ್ಪು ಮಾಹಿತಿನ ಕೊಡ್ತಾರೆ. ಏನಂತಂದ್ರೆ ಊಟದ ಮುಂಚೆ ಕೊಡ್ಬೇಕು ಅಂತ. ಇಲ್ಲ, ಇದು ಊಟ ಆಗಿ ಒಂದ್ 20 ನಿಮಿಷ ಆದ್ಮೇಲೆ ಇದನ್ನ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಇದು ಕೊಟ್ಟಿದ ತಕ್ಷಣ ತುಂಬಾ ಒಂಥರ ಇದರಲ್ಲಿ ಏಲಕ್ಕಿ ಅದಾದ್ಮೇಲೆ ಇಪ್ಪಲಿ ಇರೋದ್ರಿಂದ ಒಂದ್ ಸ್ವಲ್ಪ ಖಾರದ ಅಂಶ ಇರುತ್ತೆ. ಊಟ ಮಾಡಿಲ್ಲ ಅಂತಂದ್ರೆ ಮಕ್ಕಳಿಗೆ ಗ್ಯಾಸ್ಟ್ರೈಟಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಊಟ ಆಗಿ ಮಗು ಒಂದ್ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಸೊ 9:30 ಹಾಗೆ 9:20 9:30 ಆ ಒಂದು ಸಮಯದಲ್ಲಿ ನೀವು ಇದನ್ನ ಕೊಡಬಹುದು. ಯಾವುದೇ ರೀತಿ ಭಯ ಪಡ್ದೇನೆ ನೀವು ಇದನ್ನ ಕೊಡಿ. ನಿಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದಿತಿಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಅದಿತಿಗೆ ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ ಇಲ್ಲ. ಡೈಲಿ ಶಿ ಪಾಸಸ್. ಫಾರ್ ಎಕ್ಸಾಂಪಲ್ ಏನಾದ್ರೂ ನಿನ್ನೆ ಸರಿಯಾಗಿ ಊಟ ಮಾಡಿಲ್ಲ ಅಂತಂದ್ರೆ ಬೆಳಗ್ಗೆ ಮಿಸ್ ಆಗುತ್ತೆ ಪಾಟಿ ಮಾಡೋದು. ಬೆಳಗ್ಗೆ ಮಾಡಿಲ್ಲ ಅಂತಂದ್ರೆ ಈವ್ನಿಂಗ್ ಮಾಡ್ತಾರೆ. ಇವತ್ತೇನಾದ್ರೂ ಈವ್ನಿಂಗ್ ಮಾಡಿದ್ರೆ ನಾಳೆ ಸಂಜೆ ಅಗೇನ್ ಶಿ ಗೋಸ್ ಇನ್ ದ ಈವ್ನಿಂಗ್ ಓನ್ಲಿ. ಸೊ ಈ ರೀತಿ ಡೈಲಿ ಪಾಸ್ ಮಾಡೋದಕ್ಕೂ ಇದು ಹೆಲ್ಪ್ ಆಗಿದೆ ಅದಿತಿಗೆ. ಅಂಡ್ ಆಲ್ಸೋ ವೇಟ್ ಗೇನ್ ಹೇಳೋದಾದ್ರೆ, ಅದಿತಿ ಲೋ ಬರ್ತ್ ವೇಟ್ ಬೇಬಿ. ಅವ್ರು ಇದ್ದಿದ್ದೆ 1 kg 800 ಗ್ರಾಮ್ ಬೇಬಿ. ಸೊ ಅವರ ವೇಟ್ ಗೆ ಇವಾಗ ಅವ್ರು ಕರೆಕ್ಟ್ ಆಗಿದ್ದಾರೆ. ಶಿ ಇಸ್ ಆಲ್ರೆಡಿ ಲೈಕ್ 11.8 ಇಂದ ಇವಾಗ 12 ಕ್ರಾಸ್ ಆಗಿದ್ದಾರೆ. ಓಕೆನಾ? ಸೊ ಅವರ ವೇಟ್ ಗೆ, ಅವರ ಆಕ್ಟಿವ್ನೆಸ್ ಗೆ ಅದು ಅಕ್ಯುರೇಟ್ ಆಗಿದೆ ಅವರ ವೇಟ್. ಅಂಡ್ ತುಂಬಾ ಜನ ನನ್ನನ್ನ ಒಂಥರ ಟಾಂಟ್ ಮಾಡೋ ರೀತಿ ಕೇಳ್ತಾರೆ. ಹೇಳ್ತಾ ಇದೀನಿ ಏನ್ ಗೊತ್ತಾ, ತುಂಬಾ ವೇಟ್ ಗೇನಿಂಗ್ ರೆಸಿಪೀಸ್ ನ ನೀವು ಟ್ರೈ ಮಾಡ್ತೀರಾ, ಅದಿತಿ ಯಾಕೆ ಹೆಫ್ಟಿ ಆಗಿಲ್ಲ, ದಪ್ಪ ಆಗಿಲ್ಲ? ಇವಾಗ ವೇಟ್ ಗೇನಿಂಗ್ ರೆಸಿಪಿ ಇವತ್ತು ಮಾಡ್ಕೊಟ್ಟಿದ ತಕ್ಷಣ ನಾಳೆಗೆ ನನ್ ಮಗು 1 kg ದಪ್ಪ ಆಗೋದಿಲ್ಲ. ವೇಟ್ ಗೇನಿಂಗ್ ರೆಸಿಪೀಸ್ ನ ಯಾಕೆ ಕೊಡೋದು ಅಂತಂದ್ರೆ, ಮಕ್ಕಳಿಗೆ ಎನರ್ಜಿ ಸಿಗ್ಬೇಕು, ವೇಟ್ ಲಾಸ್ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಮೀಲ್ ನ ಪ್ಲಾನ್ ಮಾಡ್ತೀವಿ. ಓಕೆನಾ? ಸೊ ವೇಟ್ ಗೇನ್ಗೂ ಹೆಲ್ಪ್ ಆಗಿದೆ, ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಇರುತ್ತೆ. ಮಕ್ಕಳು ಚೆನ್ನಾಗಿ ಊಟ ಮಾಡಿದ್ರೆ ಅದು ಜೀರ್ಣ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗಿದೆ ಅದಿತಿಗೆ, ಅದನ್ನಂತ ಹೇಳ್ಬೋದು. ಅಂಡ್ ಇನ್ಯಾವ ರೀತಿ ಅವ್ರಿಗೆ ಸಹಾಯ ಆಗಿದೆ ಅಂತಂದ್ರೆ, ಬ್ಲೋಟಿಂಗ್ ಆಗೋದಿಲ್ಲ, ಅವಾಗ ಅಜೀರ್ಣ ಆಗೋದು, ಕೆಲವು ಮಕ್ಕಳಿಗೆ ವಾಮಿಟ್ ಆಗುತ್ತಲ್ಲ, ಆ
ರೀತಿ ಎಲ್ಲ ಅದಿತಿಗೆ ಯಾವತ್ತೂ ಆಗಲ್ಲ. ಒಂದ್ಸಲ ನಾವು ಯಾವ್ದೋ ಒಂದು ರೆಸ್ಟೋರೆಂಟ್ ಹೋಗಿದ್ವಿ, ಅಲ್ಲಿ ಫಿಶ್ ತಗೊಂಡಿದ್ವಿ, ಅಂದ್ರೆ ಸಮುದ್ರದ ಮೀನು ಅಂತ ಏನ್ ಹೇಳ್ತೀವಿ, ಸೀ ಫಿಶ್. ಆ ಒಂದು ಇದನ್ನ ಮೀನನ್ನ ತಿಂದಿದ್ದಾಗ ಅವ್ರಿಗೆ ತುಂಬಾ ಒಂಥರ ಅಲರ್ಜೆಟಿಕ್ ತರ ಆಗಿ ಒಂಥರ ತುಂಬಾ ಅಸಿಡಿಟಿ ಎಲ್ಲ ಆಗಿತ್ತು. ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಅಂದ್ರೆ ಸಿ ಫಿಶಸ್ ಅಲ್ಲಿ ತುಂಬಾ ಮರ್ಕ್ಯೂರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊ ಮೇ ಬಿ ಅದರಿಂದ ಆಗಿರುತ್ತೆ ಅಂತ. ಸೊ ಅದು ಬಿಟ್ರೆ ಅದಿತಿಗೆ ಟಚ್ಡ್ ಯಾವತ್ತೂ ಅಂದ್ರೆ ತುಂಬಾ ಅಜೀರ್ಣ ಆಗೋದು ಅದೆಲ್ಲ ಏನು ಆಗಿಲ್ಲ. ಬಿಕಾಸ್ ಆಫ್ ದಿಸ್ ನಾನು ಇದಕ್ಕೇನೆ ತುಂಬಾ ಗ್ರಾಟಿಟ್ಯೂಡ್ ಹೇಳ್ತೀನಿ. ನಾನು ಇದನ್ನಂತೂ ಮರೆಯದೇ ಇಲ್ಲ. ಪರ್ ಡೇ ಅವ್ರಿಗೆ ಒಂದ್ ಸಲ ಬೆಳಗ್ಗೆ ಹಾಲ್ ಕುಡ್ದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು, ಇನ್ನೇನ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಇದನ್ನ ಕೊಟ್ಬಿಡ್ತೀನಿ, ಮಿಸ್ಸೇ ಮಾಡೋದಿಲ್ಲ. ಅಂಡ್ ನೆಕ್ಸ್ಟ್ ಇನ್ಯಾವ ರೀತಿ ಹೆಲ್ಪ್ ಆಗಿದೆ ಅಂತಂದ್ರೆ, ಊಟ ಚೆನ್ನಾಗಿ ಮಾಡ್ತಾರೆ, ಜೀರ್ಣ ಚೆನ್ನಾಗಾಗತ್ತೆ, ಆಕ್ಟಿವ್ ಆಗಿರ್ತಾರೆ, ಅಂಡ್ ತಿಂದಿದ್ದು ಚೆನ್ನಾಗಿ ಅರಗತ್ತೆ, ಪಾಟಿ ಚೆನ್ನಾಗಿ ಪಾಸ್ ಮಾಡ್ತಾರೆ. ಇನ್ನೇನ್ ಬೇಕು ಮಕ್ಳು ಒಂದು ವಿಚಾರದಲ್ಲಿ, ಅವ್ರು ಚೆನ್ನಾಗಿ ತಿಂದು ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ಚೆನ್ನಾಗಿ ಪಾಟಿ ಪಾಸ್ ಮಾಡಿದ್ರೆ ಅದೇನೇ ಒಂಥರ ಇದು. ಅಂಡ್ ಆಲ್ಸೋ ಗ್ಯಾಸ್ ಪಾಸ್ ಮಾಡಿದಾಗ ವಾಸನೆ ಬರೋದು, ತುಂಬಾ ಒಂಥರ ಏನಂತ ಹೇಳೋದು, ಹಿಂಸೆ ಆಗೋದು ಪಾಟಿ ಮಾಡಿದಾಗ. ತುಂಬಾ ಕೆಲವು ಮಕ್ಳುಗಳಿಗೆ ತುಂಬಾ ಪಾಟಿ ಸ್ಮೆಲ್ ಇರುತ್ತೆ, ಅದೆಲ್ಲ ಈ ಒಂದು ಬೋನಸ್ ಅನ್ನ ಹಾಕೋದ್ರಿಂದ ಅದು ಸಹ ಕಡಿಮೆ ಆಗುತ್ತೆ. ಅದಿತಿಯದ್ರಲ್ಲಿ ನಾನು ಇದನ್ನೆಲ್ಲ ನೋಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದೀನಿ. ದಿಸ್ ಇಸ್ ರಿಯಲಿ ಹೆಲ್ಪ್ಸ್ ಮೆನಿ ಪೇರೆಂಟ್, ನಿಮ್ಗೆಲ್ಲಾರ್ಗು ಹೆಲ್ಪ್ ಆಗುತ್ತೆ. ಪ್ಲೀಸ್ ಇದನ್ನ ಪರ್ಚೇಸ್ ಮಾಡಿ ಹಾಕಿ. ಅಂಡ್ ಇನ್ನೊಂದು ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ದಯವಿಟ್ಟು ಹೆಲ್ಪ್ ಆಗ್ತಿದೆ ಅಂತ ಅನ್ಬಿಟ್ಟು ಅರ್ಧರ್ಧ ಕ್ಯಾಪ್ ನ ಸುರಿಯೋದು ಆ ರೀತಿ ಮಾಡಕ್ ಹೋಗ್ಬಿಡಿ. ಯಾವ್ದನ್ನು ನೀವು ಹೆಚ್ಚಾಗಿ ಹಾಕಿದ್ರೆ ಅದು ಏನು ತುಂಬಾ ಹೆವಿ ಆಗಿ ವರ್ಕ್ ಮಾಡೋದಿಲ್ಲ, ಅಂಡ್ ತುಂಬಾ ಹೊಟ್ಟೆ ಸಹ ಹಶ್ವಾಗುತ್ತೆ. ಅವರೇ ಊಟ ಕೇಳೋದಕ್ಕೂ ಅದಿತಿ ಶುರು ಮಾಡಿದ್ದಾರೆ. ಶಿ ಇಸ್ ಅ ವೆರಿ ಗುಡ್ ವೆಲ್ ಈಟರ್ ಅಂತ ಹೇಳ್ಬೋದು. ಟೈಮ್ಗೆ ತುಂಬಾ ತಿಂತಾರೆ ಅಂತ ನಾನು ಹೇಳಲ್ಲ, ಅವ್ರ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ತಿಂತಾರೆ, ಟೈಮ್ಗೆ ಅವ್ರು ತಿಂತಾರೆ. ಅವಾಗ ಅವ್ರ ಫೇವ್ರೆಟ್ ಆಪಲ್ ಅಂದ್ರೆ ದಿಸ್ ಇಸ್ ಅವರ್ ಫೇವ್ರೆಟ್ ಆಪಲ್, ಅವರೇ ದಿನಾಗ್ಲೂ ಒಂದೊಂದ್ಸಲ ಆಪಲ್ ನ ಕೇಳ್ತಾರೆ, ಹಾಲ್ ಕೊಡಿ ಅಂತ ಕೇಳ್ತಾರೆ, ಈ ರೀತಿ. ಸೊ ಮಕ್ಕಳಿಗೆ ಹೊಟ್ಟೆ ಹಶ್ವಾಗೋದಕ್ಕೂ ಇದು ಸಹಾಯ ಆಗುತ್ತೆ. ನೀವು ಜಾಸ್ತಿ ಕೊಟ್ಟಾಗ ಮಕ್ಕಳಿಗೆ ಹೊಟ್ಟೆ ಒಳಗಡೆ ಈಗ ನಮಗೂ ಅಷ್ಟೇ ಹೊಟ್ಟೆ ತುಂಬಾ ಹಸಿವಾಗ್ತಿದೆ ಅಂತ ಅಂದಾಗ ನಮಗ್ ಗೊತ್ತು ಏನೋ ಅಂತ ತಿನ್ಬಿಡ್ತೀವಿ, ಮಕ್ಳುಗಳಿಗೆ ಕ್ರಾಂಕಿ ಆಗೋದಕ್ಕೆ ಶುರು ಮಾಡ್ತಾರೆ. ಅವಾಗ ನೀವು ಭಯ ಪಡಕ್ ಹೋಗ್ಬೇಡಿ, ಓಕೆನಾ? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ತುಂಬಾ ಜಾಸ್ತಿನೂ ಹಾಕಕ್ ಹೋಗ್ಬೇಡಿ, ಹಾಗಂತ ಹಾಕ್ದೇನು ಇದ್ರು ಇದು ವರ್ಕ್ ಆಗೋದಿಲ್ಲ. ಅಂಡ್ ಲಿಟಲ್ ಎ ವಿಚಾರ ಮಾತಾಡೋದಾದ್ರೆ, ಇವನ್ ಲಿಟಲ್ ಎಗುನು ನಾವು ಹಾಸ್ಪಿಟಲ್ ಅಲ್ಲಿಂದಾನೇ ನಾವು ಶುರು ಮಾಡಿದ್ದು. ಅಂತಂದ್ರೆ ಲಿಟಲ್ ಎ 22 ಆಫ್ ಮೇ ಹುಟ್ಟಿದಲ್ವಾ, ಸೊ ಈವ್ನಿಂಗ್ ಎಲ್ಲಾನು ಬರ್ದ್ಕೊಟ್ರು. ಅವತ್ ಬೆಳಗ್ಗೆ 23rd ಬೆಳಗ್ಗೆಯಿಂದಾನೇ ನಾವು ಹಾಲ್ ಕುಡ್ಸಿದ ತಕ್ಷಣ 20 ನಿಮಿಷ ಆದ್ಮೇಲೆ 3 ಡ್ರಾಪ್ ಹಾಕಕ್ ಹೇಳಿದ್ರು. ಸೇಮ್ ಅದೇ ರೀತಿ ನಾನು ಫಾಲೋ ಮಾಡ್ತಾ ಇದೀನಿ. 3 ತಿಂಗಳವರೆಗೂ ನಾನು 3 ಡ್ರಾಪೇ ಹಾಕೊಂಡ್ ಬಂದೆ. ಇವಾಗ 4, ಇವಾಗ ಆಲ್ರೆಡಿ ಅವ್ರಿಗೆ 4 ಮಂತ್ಸ್ ಬಿತ್ತು. ಸೊ 4 ಡ್ರಾಪ್ಸ್ ನಾನು ಹಾಕ್ತಾ ಇದೀನಿ. ಯಾವಾಗ ಹಾಕ್ತೀನಿ ಅಂತಂದ್ರೆ, ಈಗ ವೈಟಮಿನ್ D3 ಇದೆ, ಅದಾದ್ಮೇಲೆ ಅವ್ರದ್ದು ಪ್ರಾಶಗಳಿದೆ, ಬೇರೆ ಪ್ರಾಶಗಳಿದೆ, ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಪ್ರಾಶ ಇದೆ. ಸೊ ಆ ಟೈಮ್ ನ ನೋಡ್ಕೊಂಡು ದಿನದಲ್ಲಿ ನಾನು ಸಂಜೆ ಹಾಕ್ತಾ ಇದ್ದೀನಿ, ಒಂದು 7 ಗಂಟೆಗೆ ಈ ಒಂದು ಬೋನಸ್ ಅನ್ನ ಹಾಕ್ತಿದ್ದೀನಿ. ದಿನಾಗ್ಲೂ ಅದೇ ಒಂದು ಇದ್ರಲ್ಲಿ ಹೋಗ್ತದೆ. ನಾನು ಆಲ್ರೆಡಿ ಹೇಳಿದೀನಿ ಯಾವ ವರ್ಷದ ಮಕ್ಕಳಿಗೆ ಇಷ್ಟ ಹಾಕ್ಬೇಕು ಅಂತ. ತುಂಬಾ ಒಂದು ಮಿಸ್ಲೀಡಿಂಗ್ ಮಾಡ್ತಿದ್ದಾರೆ, ದಟ್ ಇದನ್ನ 3 ಹೊತ್ತು ಹಾಕಿ ಒಳ್ಳೇದು ಮಕ್ಕಳಿಗೆ ಅಂತ. ಆ ರೀತಿ ಅಲ್ಲ, ಜಸ್ಟ್ ಒನ್ ಟೈಮ್ ನೀವು ಯಾವಾಗಾರ ಹಾಕ್ಬೋದು. ಯಾವ ಟೈಮ್ ಹಾಕ್ತೀರಾ ಅದೇ ಫಿಕ್ಸ್ ಆಗಿ, ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ದಿಸ್ ಇಸ್ ಬಿಕಾಸ್ ಇದನ್ನ ಮರೆಯಕ್ ಹೋಗ್ಬಿಡಿ ಹಾಕೋದನ್ನ, ಯಾಕಂತಂದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡಿದ್ರೆ, ಚೆನ್ನಾಗಿ ಜೀರ್ಣ ಮಾಡ್ಕೊಂಡ್ರೆ ಇನ್ನೇನ್ ಬೇಕು ಅಲ್ವಾ. ಅಂಡ್ ವೆಯ್ಟ್ ಗೇನಿಂಗ್ ಸಹ ತುಂಬಾ ಚೆನ್ನಾಗಿ ಸಹಾಯ ಆಗುತ್ತೆ. ಹಾಗಂತ ನನ್ ಮಗುಗೆ ನಾನು 1 ವರ್ಷದಿಂದ ಹಾಕ್ತೀನಿ, ವೆಯ್ಟ್ ಗೇನೇ ಆಗಿಲ್ಲ ಅಂತ ತಲೆನೂ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಗುವಿನ ವೆಯ್ಟ್ ಡಿಪೆಂಡ್ಸ್ ಆನ್ ಯೋರ್ ಚೈಲ್ಡ್ಸ್ ಜೆನೆಟಿಕ್ಸ್. ಮಗುವಿನ ನೀವ್ ಯಾವ ರೀತಿ ಇರ್ತೀರಾ, ನೀವು ತುಂಬಾ ಸಪೂರ, ತುಂಬಾ ತಿನ್ಬಿಲ್ಟ್ ಆಗಿದ್ರೆ ನಿಮ್ ಮಕ್ಳುನು ತಿನ್ಬಿಲ್ಟ್ ಆಗಿ ಇರ್ತಾರೆ. ಈಗ ನಾನ್ ತುಂಬಾ ತಿನ್ಬಿಲ್ಟ್, ನಾನು ಇದೇ ರೀತಿ ಇದ್ದೆ, ಸೇಮ್ ನನ್ನ ಅದಿತಿನ ನೋಡಿದ್ರೆ ನಾನು ನೋಡೋ ಹಾಗೆ ಇಲ್ಲ ಅಂತ ಅಮ್ಮ ಎಲ್ಲ ಹೇಳ್ತಾರೆ, ನೀನು ಹೀಗೆ ಇದ್ದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಇದಾಗತ್ತೆ. ಅಂಡ್ ಆಲ್ಸೋ ನಿಮ್ಮ ಮಕ್ಕಳ ಒಂದು ಮೆಟಬಾಲಿಸಮ್ ಮೇಲೂ ಡಿಪೆಂಡ್ ಆಗುತ್ತೆ. ದಯವಿಟ್ಟು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ಆಗಿ ಏನು, ಮಕ್ಕಳು ಚೆನ್ನಾಗಿ ಊಟ ಮಾಡ್ಬೇಕು, ಆರಾಮಾಗಿ ಆಟ ಆಡ್ಕೊಂಡಿರ್ಬೇಕು, ಅವರ ಮೈಲ್ ಸ್ಟೋನ್ ಚೆನ್ನಾಗಿ ರೀಚ್ ಆಗ್ತಿದಾರಾ. ಇವಾಗ ಹುಟ್ಟಿದಾಗ ಅದಿತಿ 1 kg 800 ಗ್ರಾಮ್ ಇದ್ರು ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಅವ್ರು ಏನಾದ್ರು ಹುಟ್ಟಿದಾಗ 2.5 kg ಇದ್ರು ಅಂತಂದ್ರೆ 6 ಮಂತ್ಸ್ಗೆ ನಾನು ಅವ್ರನ್ನ 5 kg ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತಂದ್ರೆ, ಅದು ಒಂದು ಪೀಡಿಯಾಟ್ರಿಕ್ ಒಂದು ಇದ್ರಲ್ಲೂ ಅದೇ ರೀತಿ ಇರೋದು. ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಕೊಡ್ತಾರೆ ಅದೇ ರೀತಿ ಅವರು ಕೊಟ್ಟಿರ್ತಾರೆ. ಸೊ 6 ಮಂತ್ಸ್ಗೆ ಡಬಲ್ ಆಗ್ಬೇಕು, 5 kg ಆಗ್ಬೇಕು. 1 ವರ್ಷಕ್ಕೆ ಅವರು ತ್ರಿಬಲ್ ಆಗ್ಬೇಕು, ಅಂದ್ರೆ ಒಂದು 8 to 9 kg ಬರ್ಬೇಕು. ಸೊ ಅಷ್ಟೇನೆ ಎಕ್ಸ್ಪೆಕ್ಟ್ ಮಾಡಿ, ಅಯ್ಯೋ ಆ ಮಗು ಅಷ್ಟು ದಪ್ಪ ಇದೆ, ನನ್ ಮಗು ಯಾಕೆ ಇಷ್ಟು ದಪ್ಪ ಇಲ್ಲ ಅಂತ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಈಗ ಲಿಟಲ್ ನೀವು ತುಂಬಾ ಜನ ಹೇಳ್ತೀರಾ ಲಿಟಲ್ ತುಂಬಾ ಚಬ್ಬಿ ಇದಾರೆ ಅದಿತಿಗಿಂತ ಅಂತ. ಆಕ್ಚುಲಿ ಅದಿತಿ ಎಷ್ಟು ಕೆಜಿ ಇದ್ರು, ನಾನು ಅದಿತಿ ವ್ಯಾಕ್ಸಿನ್ ಕಾರ್ಡ್ ಅಂಡ್ ಲಿಟಲ್ ಎ ವ್ಯಾಕ್ಸಿನ್ ಕಾರ್ಡ್ ನ ಇಬ್ರು ಕಂಪೇರ್ ಮಾಡಿದಾಗ ಲಿಟಲ್ ಈ ಒಂದು ಟೈಮಲ್ಲಿ ಅಂದ್ರೆ 4 ಮಂತ್ಸ್ ಟೈಮಲ್ಲಿ ಅದಿತಿ 4.8 ಇದ್ರು, ಅವರು 4.7 ಪಾಯಿಂಟ್ ಸಮಥಿಂಗ್ ಏನೋ ಇದ್ದಾರೆ. ಸೊ ಸೇಮೇ ಇದ್ದಾರೆ.
ಇದ್ದಾರೆ, ಇಬ್ರು ಲುಕ್ಸ್ ಲೈಕ್ ಸೇಮ್. ಬಟ್ ಗೊತ್ತಿಲ್ಲ, ಲಿಟರಲಿ ಇದೇ ರೀತಿ ಹೆಫ್ಟಿನೇ ಕಂಟಿನ್ಯೂ ಆಗ್ಬೋದು, ಅಥವಾ ಮೇ ಬಿ ಶಿ ಆಲ್ಸೋ ಕಮ್ಸ್ ಟು ದಿಸ್ ಒಂದು ಏನಂತ ಹೇಳೋದು ತಿನ್ ಬಿಲ್ಟ್ಗೆನೆ ಬರ್ಬೋದು. ನಾನು ತುಂಬಾ ಫೋಕಸ್ ಮಾಡೋದು ವೇಟ್ ಮೇಲೆ ಅಲ್ಲ, ಅವರ ಮೈಲ್ ಸ್ಟೋನ್ ಮೇಲೆ ಅಂಡ್ ಆಲ್ಸೋ ಅವರ ಆಕ್ಟಿವ್ನೆಸ್ ಮೇಲೆ ತುಂಬಾ. ಇವಾಗ ಎದ್ದು ಹಾಕ್ಲಿಸ್ತಾ ಇದಾರೆ. ಆಕ್ಟಿವ್ ಅವರ ವೇಟ್ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಐ ಓನ್ಲಿ ಕಾನ್ಸಂಟ್ರೇಟ್ ಆನ್ ದೇರ್ ಮೈಲ್ ಸ್ಟೋನ್ಸ್ ಅಂಡ್ ಅವರ ಒಂದು ಆಕ್ಟಿವ್ನೆಸ್, ಅವರ ಮೈಲ್ ಸ್ಟೋನ್ಗೆ ಏನು ಒಂದು ಡೆವಲಪ್ಮೆಂಟಲ್ ಒಂದು ರೀಚ್ ನ ಮಾಡಿಸ್ಬೇಕು ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಇದನ್ನ ಬಳಸಿ, ನೀವು ಇದರ ಬೆನಿಫಿಟ್ಸ್ ನ ತಗೊಳ್ಳಿ. ಯಾಕಂತಂದ್ರೆ ಆಯುರ್ವೇದ ಒಂದು ನಮ್ಮ ಸಾವಿರಾರು ವರ್ಷಗಳಿಂದ ಇದೆ. ಇದು ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಹಾಕಿರ್ತಾರಪ್ಪ, ಏನ್ ಹಾಕಿರ್ತಾರೋ ಇದನ್ನ ಅಂತ ದಯವಿಟ್ಟು ಭಯ ಪಡಕ್ ಹೋಗ್ಬೇಡಿ. ಸೊ ಇವಾಗ ಅದಿತಿ ಕೊಡ್ತೀನಿ ನೋಡಿ. ಪಾಪ ಯೋರ್ ಫೇವ್ರೆಟ್, ದಿಸ್ ಇಸ್ ಅವರ್ ಫೇವ್ರೆಟ್. ಅವರೇ ಕೇಳಿ 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 ಇಸ್ಕೊಳ್ತಾರೆ, ಹಾಗಂತ ಅನ್ಬಿಟ್ಟು ಕೇಳ್ತಾರೆ ಅಂತ ಅನ್ಬಿಟ್ಟು ನಾನು ಜಾಸ್ತಿನೂ ಕೊಡಲ್ಲ. ತಗೊಳ್ಳಿ ಪಾಪ. ಹಾ ಮಾಡಿ, ಇದ್ರಲ್ಲಿ ಅರ್ಧ ಕ್ಯಾಪ್ ಕೊಡ್ತೀನಿ, ಅರ್ಧದಿಂದ ಒಂದ್ ಸ್ವಲ್ಪ ಮುಕ್ಕಾಲೇ ಇರುತ್ತೆ. ಹೆಂಗಿದೆ ಚಿನ್ನಿ? ಹೇಗಿದೆ ಚಿನ್ನಿ? ಅವ್ರಿಗೆ ತುಂಬಾ ಇಷ್ಟ ಇದು, ದಿನಾಗ್ಲೂ ಕೊಡ್ತೀನಲ್ಲ, ಸೊ ಅಭ್ಯಾಸ ಆಗಿದೆ. ಈ ಟಿಪ್ಸ್ ನೆಲ್ಲ ಫಾಲೋ ಮಾಡಿ, ನೀವು ಬೈ ಮಾಡಿ, ನಿಮ್ಮ ಮಕ್ಕಳ ಆರೋಗ್ಯನ ತುಂಬಾ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಬೋದು. ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಮಾಡೋದಕ್ಕೆ ನೀವೇನೆ ಕಾರಣ ಆಗ್ತೀರಾ. ಅವ್ರಿಗೆ ಏನ್ ಆಹಾರ ಕೊಡ್ತೀರಾ, ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ, ನೀವು ಯಾವ ರೀತಿ ತಿಳ್ಕೊಳ್ತೀರಾ, ಎಲ್ಲಾನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನಮ್ಮ ಮಕ್ಕಳನ್ನ ಆರೋಗ್ಯವಾಗಿ ನೋಡ್ಕೊಳ್ಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನೇನ ಫಾಲೋ ಮಾಡ್ತಿದ್ದೀನಿ ಅದಿತಿ ಅಂಡ್ ಲಿಟಲ್ ವಿಚಾರದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡಿದ್ದೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೀವೇನ್ ಮಾಡ್ಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬಿಡಿ. ಎವ್ರಿ ಟೈಮ್ ನ್ಯೂ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಸಿಗ್ಬೇಕು ಅಂತಂದ್ರೆ ನೀವು ನೋಟಿಫಿಕೇಶನ್ ಹತ್ರ ಹೋಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಂಡ್ ಅಲ್ಲಿ ಒಂದು 3 ಆಪ್ಷನ್ ಇರುತ್ತೆ. ಒಂದು ಪರ್ಸನಲೈಸ್ ಅಂತ ಇರುತ್ತೆ, ಇನ್ನೊಂದು ನನ್ ಅಂತ ಇರುತ್ತೆ, ಇನ್ನೊಂದು ಆಲ್ ಅಂತ ಇರುತ್ತೆ. ಆಲ್ ಅಂತ ಕೊಟ್ಟರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಯಾವುದೇ ವಿಡಿಯೋ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲಾ ಅಮ್ಮಂದಿರಿಗೂ ಹೆಲ್ಪ್ ಆಗುವಂತಹ ವಿಡಿಯೋಸ್, ನ್ಯೂ ಪೇರೆಂಟ್ಸ್ ಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್, ಪ್ರೆಗ್ನೆನ್ಸಿ ಲೇಡೀಸ್ಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ ನಾನು ಶೇರ್ ಮಾಡ್ತಿರ್ತೀನಿ. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ. ನ್ಯೂಲಿ ಮ್ಯಾರಿಡ್ ಅವ್ರಿಗೆ ಹೆಲ್ಪ್ ಆಗುತ್ತೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ, ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಸೆಕೆಂಡ್ ಬೇಬಿ ಮಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Okay, thanks for watching. Bye bye.